ಅಫಜಲ್ಪುರ ತಾಲೂಕಿನ ಗೌರ ಗ್ರಾಮದ ಯಲ್ಲಾಂಗಿಲೇಶ್ವರ 46ನೇ ಗೌರಿ ಪೂಜ್ಯ ಶ್ರೀ ಅಭಿನಂದ ಯಲ್ಲಾಂಗಲಿಂಗ ಮಹಾರಾಜ ಶ್ರಾವಣ ಮಾಸದ ಪ್ರಯುಕ್ತ ಜಾತ್ರಾ ಮಹೋತ್ಸವ ಹಾಗೂ ನೂತನ ಪಲ್ಲಕ್ಕಿ ಉತ್ಸವ ಆಗಸ್ಟ್ 30ರಂದು ಜರುಗಲಿದೆ ಎಂದು ಶ್ರೀಮಠ ಸದ್ಭಕ್ತ ಮಂಡಳಿ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಶ್ರೀಮಠದ ಪರಮ ಭಕ್ತ ವಿಠಲ್ ಮಿರಗಿ ಶ್ರಾವಣ ಮಾಸದ ಶುಭ ದಿನ ಆಗಸ್ಟ್ 29ರಿಂದ 31ನೇವರೆಗೆ ಗೌರ ಗ್ರಾಮದ ಅಭಿನಯ ಯಲ್ಲಾಂಗಲಿಂಗ ಮಹಾರಾಜ ಮಠದಲ್ಲಿ ಜಾತ್ರೆಯ ಸಡಗರ ನಡೆಯಲಿದೆ. ದಿನಾಂಕ 29ರಂದು ಸುತ್ತಮುತ್ತಲಿನ ಗ್ರಾಮಗಳಿಗೆ ಬುತ್ತಿ ಹೊತ್ತು ತರುವ ಕಾರ್ಯಕ್ರಮ ಜರುಗಲಿದ್ದು, ಮರುದಿನ ಆಗಸ್ಟ್ 30ರಂದು ಸಾಯಂಕಾಲ 6 ಗಂಟೆಯಿಂದ 21 ಪಲ್ಲಕ್ಕಿಗಳ ಸಮಾಗಮನ ನಡೆಯಲಿದೆ. ಅದೇ ದಿನ ರಾತ್ರಿ ಪೂರ್ತಿಯಾಗಿ ಗೌರಬಿ ಹಾಗೂ ದಿಕ್ಸಂಗ ಗ್ರಾಮದ ಸುಪ್ರಸಿದ್ಧ ಡೊಳ್ಳಿನ ಪದಗಳು ಜರುಗುತ್ತವೆ. ನಸುಕಿನ ಜಾವ ಗಂಗೆ ಸ್ಥಳದ ಪೂಜೆ ನೆರವೇರಿಸಿದ ನಂತರ ದೈವಿ ಪುರುಷರ ನುಡಿಗಳು ಜರುಗುತ್ತವೆ. 11 ಜನ ಹಿರಿಯರ ದೈವ ಪುರುಷ ಹೇಳಿಕೆಗಳು ಜರುಗುತ್ತವೆ. ಗೌರ ಗ್ರಾಮದಲ್ಲಿ ಸುತ್ತಮುತ್ತಲಿನ ಗ್ರಾಮಗಳ ವಡ್ಡಿ ಬಾಲಗರ ಹಾಗೂ ಸುಮಂಗಲೆಯರ ಕುಂಭ ಕಳಸದೊಂದಿಗೆ ಅಭಿನವ ಯಲ್ಲಾಂಗಲಿಂಗ ಮಹಾರಾಜ ಭವ್ಯ ಮೆರವಣಿಗೆ ಜೊತೆಗೆ 21 ಪಲ್ಲಕ್ಕಿ ಉತ್ಸವ ಜರುಗುತ್ತದೆ. ತದನಂತರ 1100 ಜನ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಸುತ್ತಮುತ್ತಲಿನ ಗ್ರಾಮಗಳ ಮಠಾಧೀಶರ ಸಮ್ಮುಖದಲ್ಲಿ ಹಾಗೂ ರಾಜಕೀಯ ಮುಖಂಡರ ಉಪಸ್ಥಿತಿಯಲ್ಲಿ ಅದ್ದೂರಿಯಾಗಿ ಜರುಗಲಿದೆ. ತದನಂತರ ಮಧ್ಯಾಹ್ನ 1:30 ಧಾರ್ಮಿಕ ಸಭೆ ಜರುಗಲಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಸುತ್ತಮುತ್ತಲಿನ ಗ್ರಾಮಗಳ ಯಲ್ಲಾಂಗಲಿಂಗ ಮಹಾರಾಜ ಭಕ್ತರು ಆಗಮಿಸಿ ಶ್ರೀಮಠ ಶ್ರೀಗಳ ಆಶೀರ್ವಾದ ಪಡೆದು ಪಾವನಾಗಬೇಕು ಎಂದು ಮನವಿ ಮಾಡಿದರು. ತದನಂತರ ಮಾತನಾಡಿದ ಮುಖಂಡ ಅಶೋಕ್ ಕಾಚಾಪುರ ಶ್ರೀಮಠದ ಜಾತ್ರೆಯಲ್ಲಿ ಪಾಲ್ಗೊಂಡು ಆಶೀರ್ವಾದ ಪಡೆದುಕೊಳ್ಳಬೇಕು ಎಂದು ಸಮಗ್ರವಾಗಿ ಮಾತನಾಡಿ ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಮುಖಂಡರಾದ ಅಶೋಕ್ ಕಾಚಾಪುರ, ಪರಶುರಾಮ್ ಮೀರಗಿ, ಸಂತೋಷ್ ನಿಂಬರ್ಗಿ, ವಿಠಲ್ ಮೀರಗಿ, ಚೌಡಪ್ಪ ಚೌಡಾಳ್, ವಿಜಯ್ ಕುಮಾರ್ ಆಲೆಮೇಲ್, ಪ್ರಕಾಶ್ ವಿಭೂತಿ, ಮಶಕ್ ಸಾಬ್ ಯಾಳಗ್, ಬಗೇನ್ ಸಾಬ್ ಪಿರಾಪುರ್, ಮಾನಪ್ಪ ಬಡಿಗೆರೆ, ಶರಣಪ್ಪ ಹದನೂರು, ವೀರೇಶ್ ಶ್ರೀಶೈಲ ನಿಂಬರ್ಗಿ, ವಿಜಯ್ ಕುಮಾರ್ ಕಾಚಾಪುರ್, ಪರಮಾನಂದ ಸದಾಬ್, ಶ್ರೀಮತಿ ರಾಜಶ್ರೀ, ಶ್ರೀಮತಿ ಸುವರ್ಣ ಕಾಳೆ, ಶ್ರೀಮತಿ ಕಾವೇರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಶ್ರಾವಣ ಮಾಸದ ಪ್ರಯುಕ್ತವಾಗಿ ಶ್ರೀ ಅಭಿನವ ಯಲ್ಲಾಂಗಲಿಂಗ ಮಹಾರಾಜರ ಜಾತ್ರಾ ನಿಮಿತ್ತೋತ್ಸವವನ್ನು ದಿನಾಂಕ 29/8/2026ರಂದು ಸದರಿ ಗ್ರಾಮಗಳ ಸುತ್ತಮುತ್ತಲಿನ ಸದರಿ ಗ್ರಾಮಗಳ ಎಲ್ಲ ಸುಮಂಗಲಿಯರು ರೊಟ್ಟಿ ಬುತ್ತಿಗಳನ್ನು ತಂದು ಶ್ರೀಮಠಕ್ಕೆ ಅರ್ಪಿಸುವರು. ಹಾಗೂ ದಿನಾಂಕ 30/8/2026ರಂದು ಸಾಯಂಕಾಲ 5 ಗಂಟೆಗೆ ಸುಮಾರು 21 ಪಲ್ಲಕ್ಕಿಗಳ ಸಮಾಗಮ ಇರುವುದು. ಹಾಗೂ ಅಂದಿನ ದಿನ 30ನೇ ತಾರೀಕಿನ ರಾತ್ರಿಯ ಸಮಯದಲ್ಲಿ ರಾತ್ರಿ 10 ಗಂಟೆಯಿಂದ ಸುಪ್ರಸಿದ್ಧವಾದಂತಹ ಡೊಳ್ಳಿನ ಪದಗಳು, ಭಜನೆ ಪದಗಳು, ವಿವಿಧ ಕಲಾ ಸಂಸ್ಕೃತಿ ಕಾರ್ಯಕ್ರಮಗಳು ಜರುಗುವವು. ಹಾಗೆಯೇ ದಿನಾಂಕ 31/8/2026ರಂದು ಬೆಳಗ್ಗೆ 9 ಗಂಟೆಗೆ 21 ಪಲ್ಲಕ್ಕಿಗಳ ಗಂಗಾ ಸ್ನಾನ ಮಾಡಿಕೊಂಡು ಬರುವುದು. ಹಾಗೂ ಒಂದು ಪಲ್ಲಕ್ಕಿಗಳ ಉತ್ಸವವನ್ನು ಮಾಡಿಕೊಂಡು ಸುಮಂಗಲೆಯರ ಕುಂಭ ಮೇಳದೊಂದಿಗೆ ಹಾಗೂ ಕಳಸಗಳ ಮೇಳದೊಂದಿಗೆ 11 ಜನ ದೈವಿ ಪುರುಷರ ಮೆರವಣಿಗೆ ಕೂಡ ಅತಿ ವಿಜೃಂಭಣೆಯಿಂದ ಬರುವುದು. ಹಾಗೂ ಮಠಕ್ಕೆ ಆಗಮಿಸಿದ ನಂತರ ಮಠದಲ್ಲಿ ದೈವಿ ಪುರುಷರ ಹೇಳಿಕೆಗಳು ಹಾಗೂ ನುಡಿಗಳು ನಡೆಯುವು. ಅದಾದ ನಂತರ 1100 ಸುಮಂಗಲೆಯರ ಉಡಿ ತುಂಬುವ ಕಾರ್ಯಕ್ರಮ ಜರುಗುವುದು. ಇದಾದ ನಂತರ ಸುಮಾರು 1 ಗಂಟೆಗೆ ಎಲ್ಲ ನಮ್ಮ ತಾಲೂಕಿನ ಶಾಸಕರು, ಹಿರಿಯ ಗಣ್ಯ ವ್ಯಕ್ತಿಗಳು, ಸುತ್ತಮುತ್ತಲ ಗ್ರಾಮಸ್ಥರು, ಯಲ್ಲಾಂಗಲಿಂಗ ಮಹಾರಾಜರ ಸದ್ಭಕ್ತರು ಈ ಮಠಕ್ಕೆ ಆಗಮಿಸಿ ಧರ್ಮಸಭೆಯನ್ನು ನಡೆಸಿ ಸಾಯಂಕಾಲ 5 ಗಂಟೆಗೆ ಈ ಕಾರ್ಯಕ್ರಮವನ್ನು ಮಂಗಲಗೊಳ್ಳುವುದು. ಎಲ್ಲರಿಗೂ ಧನ್ಯವಾದಗಳು. ಎಲ್ಲ ಭಕ್ತರಿಗೆ ನಮಸ್ಕಾರಗಳು. 29 ಯಲ್ಲಾಂಗಲಿಂಗನ ಜಾತ್ರೆ ನಿಮಿತ್ತವಾಗಿ ಶ್ರೀ ಅಭಿನವ ಯಲ್ಲಾಂಗಲಿಂಗ ಮಹಾರಾಜರ ಜಾತ್ರೆ ನಿಮಿತ್ತವಾಗಿ ಗೌರ್ ಬಿ ಗ್ರಾಮದಲ್ಲಿ ಜಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. 29 ತಾರೀಕಿಗೆ ಬುತ್ತಿ ಗಂಟವನ್ನು ಬರುವುದು. ಹಾಗೂ 30ನೇ ತಾರೀಕಿಗೆ 25 ಊರ ಪಲ್ಲಕ್ಕಿಗಳು ಬರುವವು. 4 ಊರುಗಳ ವಾಲಗ ಸಂಘ ಬರುವವು. 11 ಮಂದಿ ಹಿರಿಯರ ಹಿತನುಡಿಗಳನ್ನು ಇರುವವು. 31ನೇ ತಾರೀಕಿಗೆ 11ನೇ ತಾರೀಕಿಗೆ 1100
ಸುಮಂಗಲಿಯರ ಉಡಿ ತುಂಬ ಕಾರ್ಯಕ್ರಮ ಇರುವುದು ಹಾಗೂ 21 ಪಲ್ಲಕ್ಕಿಗಳ ಗಂಗಸ್ಥಳ ಇರುವುದು. ಈ ಕಾರ್ಯಕ್ರಮಕ್ಕೆ ನನ್ನ ಸುತ್ತಮುತ್ತಲಿರುವ ಎಲ್ಲ ಗ್ರಾಮಸ್ಥರು ಬಂದು ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದು ಕೊಡಬೇಕಾಗಿ ತಮ್ಮಲ್ಲಿ ಎಲ್ಲರಲ್ಲಿ ವಿನಂತಿಯಾಗಿ ಬೇಡಿಕೊಳ್ಳುತ್ತೇನೆ. ನಮಸ್ಕಾರ ಎಲ್ಲರಿಗೂ. ಪೂಜ್ಯ ಶ್ರೀ ಅಭಿನವ ಯಲ್ಲಾಲಿಂಗ ಮಹಾರಾಜರ ಜಾತ್ರಾ ಮಹೋತ್ಸವ ನೂತನ ಪಲ್ಲಕ್ಕಿ ಉತ್ಸವ ರವಿವಾರ ದಿನಾಂಕ 38 ಸಾಯಂಕಾಲ 6 ಗಂಟೆಗೆ ಪಲ್ಲಕ್ಕಿಗಳ ಸಂಗಮ. ಸೋಮವಾರ ದಿನಾಂಕ 31/8 ರಂದು ಬೆಳಗ್ಗೆ 8 ಗಂಟೆಗೆ ಗಂಗಸ್ಥಳ, ನಂತರ 11 ಗಂಟೆಗೆ